ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾದ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ರವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಸ್ವಾಗತವನ್ನು ಮಾಡಲಿದ್ದಾರೆ. ಪ್ರಥಮದಲ್ಲಿ ಅಣ್ಣ ಬಸವಣ್ಣನವ್ರನ್ನ ಅಂತರಾಳದಲ್ಲಿ ನೆನೆದು ಇವತ್ತಿನ ಲೋಕಸಭಾ ಚುನಾವಣೆ ಪ್ರಚಾರ ನಿಮಿತ್ತ ಬಿಜಾಪುರದ ಐತಿಹಾಸಿಕ ಬಸವಣ್ಣನ ಜನ್ಮಭೂಮಿ, ನಮ್ಮೆಲ್ಲರ ಕರ್ಮಭೂಮಿಗೆ ಬಂದಿರತಕ್ಕಂಥ ರಾಷ್ಟ್ರೀಯ ನೇತಾರರು, ಭವಿಷ್ಯದ ದೇಶದ ಕಣ್ಮಣಿಗಳು, ನಮ್ಮೆಲ್ಲರ ಆತ್ಮೀಯರಾದಂಥ ರಾಹುಲ್ ಗಾಂಧಿ ಸಾಹೇಬರಿಗೆ ತಮ್ಮೆಲ್ಲರ ವತಿಯಿಂದ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಾಸಕರು ಮಂತ್ರಿಗಳ ವತಿಯಿಂದ ಅವರನ್ನ ತುಂಬ ಹೃದಯದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಅವರನ್ನ ಬಹಳ ಚಪ್ಪಾಳೆ ತಟ್ಟೋದ್ರೊಂದಿಗೆ ಬರಮಾಡ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಇನ್ನೊಂದು ಸಂತೋಷದ ಸಂಗತಿ ಏನಂದ್ರೆ, ಕರ್ನಾಟಕಕ್ಕೆ ಜೀವ ಕಳೆಯನ್ನು ತುಂಬಿ ತಮ್ಮ ಆಚಾರ ವಿಚಾರದಿಂದ ಕರ್ನಾಟಕದ ಘನ ಸರ್ಕಾರವನ್ನ ಹಿಂದಿನ ಮೇನಲ್ಲಿ ನಡೆದಂತ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಪ್ರಮುಖ 5 ಗ್ಯಾರಂಟಿಗಳ ಕೊಡುವುದರ ಜೊತೆಗೆ ಈ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಎಐಸಿಸಿಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ನಮ್ಮೆಲ್ಲರ ಥಿಂಕ್ ಟ್ಯಾಂಕ್ ಆಗಿರ್ತಕ್ಕಂಥ ಸುರ್ಜಿವಾಲಾ ಸಾಹೇಬರು ಬಂದಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ವತಿಯಿಂದ ನಾನು ಮಾಡ್ಕೊಳ್ತಾ ಇದ್ದೀನಿ, ಅವರಿಗೆ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀನಿ. ಅವರ ಪರಿಶ್ರಮದಿಂದ ಇವತ್ತು 136 ಸ್ಥಾನಗಳನ್ನ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೀವಿ. ಈ ಸಂದರ್ಭದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಜೊತೆ हमारी सरकार करोड़ों लाखपति बनाने जा रही है. ನಾನು ಈ ಒಂದು ಸಭೆಯನ್ನ ಇವತ್ತೂ ಸಹ ಹೇಳ್ತೇನೆ, ನಮ್ಮ ಸರ್ಕಾರ ನಮ್ಮ ಪಕ್ಷ ಇವತ್ತೂ ಸಹ ಈ ಕರೋಡಿಪತಿಗಳನ್ನ ಹುಟ್ಟಾಕುವಂತದ್ದಲ್ಲ, ಕೆಲಸವನ್ನು ಮಾಡ್ತಾ ಇಲ್ಲ. जितना पैसा नरेंद्र मोदी जी ने अरबपतियों को दिया, उतना पैसा हम किसानों को, युवाओं को, गरीबों को, मजदूरों को देने जा रहे हैं. ಎಷ್ಟು ಕೋಟ್ಯಾಂತರ ಹಣ ಇವತ್ತು ಸಹ ನರೇಂದ್ರ ಮೋದಿ ಅವರು ಈ ಕೋಟ್ಯಾಧೀಶರಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳು ಕೊಟ್ಟಿದ್ದಾರೆ. ಅದನ್ನ ನಾವು ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಹಿಂದುಳಿದವರಿಗೆ ನಾವು ಕೊಡ್ಲಿಕ್ಕೆ ಬಯಸಿದ್ದೀವಿ. गृह लक्ष्मी स्कीम के बारे में प्रधानमंत्री ने कहा था कि अगर इसको कर्नाटक में लागू कर दिया जाए तो कर्नाटका बैंकरप्ट हो जाएगा. ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಪ್ರಾರಂಭ ಮಾಡಿದಾಗ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕ ರಾಜ್ಯ ದಿವಾಳಿ ಆಗ್ತದೆ ಅಂತೇಳಿ. कोई बैंकरप्ट नहीं हुआ. ಯಾವುದು ಕೂಡ ಕರ್ನಾಟಕ ರಾಜ್ಯ ದಿವಾಳಿ ಆಗಿಲ್ಲ. अब नरेंद्र मोदी जी आप सुनिए, नरेंद्र मोदी और ನೀವು ತಿಳ್ಕೊಳ್ಳಿ, ಕೇಳ್ಕೊಳ್ಳಿ. आज कर्नाटक की महिलाओं को 2000 रुपए प्रति महीना 24,000 रुपए मिलता है. ಇವತ್ತು ನರೇಂದ್ರ ಮೋದಿ ಅವರು ನೀವು ತಿಳ್ಕೊಳ್ಳಿ, ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000ದಂತೆ ವರ್ಷಕ್ಕೆ 24,000 ರೂಪಾಯಿ ಸಿಗ್ತದೆ. 1 करोड़ महिलाओं को कर्नाटक में 24,000 रुपए साल का मिलता है. 1 ಕೋಟಿ ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ವರ್ಷಕ್ಕೆ 24,000 ರೂಪಾಯಿ ಸಿಗ್ತದೆ. महिलाओं को हम क्यों देते हैं? क्योंकि महिलाएं देश के भविष्य की रक्षा करती हैं. ನಾವು ಮಹಿಳೆಯರಿಗೆ ಯಾಕೆ ಈ ಹಣವನ್ನ ಕೊಡ್ತಾ ಇದೀವಿ? ಯಾಕಂದ್ರೆ ಮಹಿಳೆಯರು ಈ ದೇಶದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ, ಕುಟುಂಬದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. और 21वीं सदी में शायद पुरुषों को अच्छा ना लगे, अगर पुरुष 8 घंटा काम करते हैं तो महिलाएं 16 घंटा काम करती हैं. ಇದು ಗಂಡಸರಿಗೆ ಸ್ವಲ್ಪ, ಪುರುಷರಿಗೆ ಸ್ವಲ್ಪ ಇದು ಅನಿಸಬಹುದು. ಗಂಡಸರು 8 ತಾಸು ಕೆಲಸ ಮಾಡಿದ್ರೆ ಮಹಿಳೆಯರು 16 ಗಂಟೆ ಕೆಲಸ ಮಾಡ್ತಾರೆ.
बाहर जाके महिला और पुरुष मजदूरी करते हैं और फिर घर में 8 घंटे महिला बच्चों की देखभाल करती है, भोजन पकाती है। 8 ಗಂಟೆಗಳ ಕಾಲ 8 ತಾಸು ಹೊರಗೆ ಹೋಗಿ ಅವರು ಕೆಲಸ ಮಾಡ್ತಾರೆ, ಮನೆಗೆ ಬಂದು ಮತ್ತು 8 ತಾಸು ಮಕ್ಕಳನ್ನ ಸಾಕುವ ಜೊತೆಗೆ ಇವತ್ತು ಅಡಿಗೆ ಮಾಡುವಂತ ಕೆಲಸ ಮಾಡ್ತಾರೆ, ಮನೆ ಕೆಲಸ ಮಾಡ್ತಾರೆ। इसलिए कर्नाटक में हमने 24,000 रुपए गरीब महिलाओं के बैंक अकाउंट में साल के डाले। ಇದರ ಸಲುವಾಗಿನೇ ನಾವು ಮಹಿಳೆಯರಿಗೆ ಪ್ರತಿ ತಿಂಗಳು ಇವತ್ತೊಂದು ದಿವಸ 2000 ವರ್ಷಕ್ಕೆ 24,000 ಮಹಿಳೆಯರ ಅಕೌಂಟ್ಗೆ ನೇರವಾಗಿ ಹಣವನ್ನು ಜಮಾ ಮಾಡ್ತಾ ಇದ್ದೀವಿ। अब आप ताली बजाने के लिए तैयार हो जाओ। ಈಗ ತಾವೆಲ್ಲರೂ ಚಪ್ಪಾಳೆ ಹೊಡಿಲಿಕ್ಕೆ ತಯಾರಾಗಿರಿ, क्योंकि जो मैं अब आपको बोलने जा रहा हूं उससे जबरदस्त ताली बजने जा रही है। ಈಗ ನಾನು ಏನ್ ಹೇಳಕ್ ಹೊಂಟಿದ್ದೀನಿ ಇದರಿಂದ ಬಹಳ ದೊಡ್ಡ ಚಪ್ಪಾಳೆಯನ್ನ ಇವತ್ತು ನೀವು ಹೊಡೆಯುವಂತದ್ದಾಗ್ತದೆ। चुनाव के बाद जैसे ही इंडिया अलायंस की सरकार बनेगी, ಚುನಾವಣೆ ನಂತರ ಇಂಡಿಯಾ ಅಲೈನ್ಸ್ ಏನು ಅಧಿಕಾರಕ್ಕೆ ಬರ್ತದೆ, ಸರ್ಕಾರ ರಚನೆ ಮಾಡ್ತದೆ, हिंदुस्तान के सारे गरीब परिवारों की लिस्ट बनेगी। ಹಿಂದೂಸ್ತಾನದ ಪ್ರತಿಯೊಬ್ಬರ ಮಹಿಳೆಯರಿಗೆ ಇವತ್ತು ಒಂದು ದೊಡ್ಡ ಶಕ್ತಿಯನ್ನು ತುಂಬುತ್ತಿದ್ದೇವೆ। और हर गरीब परिवार में से एक महिला चुनी जाएगी। ಮತ್ತು ಎಲ್ಲ ಪ್ರತಿಯೊಂದು ಬಡ ಕುಟುಂಬದಿಂದ ಒಬ್ಬ ಮಹಿಳೆಯನ್ನ ನಾವು ಆಯ್ಕೆ ಮಾಡ್ತೀವಿ। और उस महिला के बैंक अकाउंट में हिंदुस्तान की सरकार हर साल 1 लाख रुपया डालने जा रही है। ಈ ಒಂದು ಮಹಿಳೆ, ಬಡ ಮಹಿಳೆ ಏನಿರ್ತ ನಾವು ಆಯ್ಕೆ ಮಾಡಿರ್ತೇವೆ, ಅವರ ಒಂದು ಖಾತೆಯಲ್ಲಿ 1 ಲಕ್ಷ ರೂಪಾಯಿಗಳನ್ನ ಇವತ್ತು ಜಮಾ ಮಾಡ್ತೀವಿ। अगर कर्नाटक की सरकार महिलाओं को 24,000 दे सकती है तो हिंदुस्तान की सरकार महिलाओं को 1 लाख रुपए दे सकती है। ಇವತ್ತು ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ವರ್ಷಕ್ಕೆ 24,000 ಕೊಟ್ರೆ ಕೇಂದ್ರ ಸರ್ಕಾರ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂತ ಶಕ್ತಿ ಹೊಂದಿರುತ್ತದೆ। और कर्नाटक को 1,24,000 रुपए साल के महिलाओं को मिलेगा। ಮತ್ತು ಕರ್ನಾಟಕ ರಾಜ್ಯದಲ್ಲಿ 1,24,000 ರೂಪಾಯಿ ಮಹಿಳೆಯರಿಗೆ ಇವತ್ತು ಸಹ ಕುಟುಂಬಕ್ಕೆ ಸಿಗ್ತದೆ। आप सोचिए, हर साल हर महीने 10,500 रुपए खटाखट बैंक अकाउंट में। ತಾವು ವಿಚಾರ ಮಾಡ್ರಿ, ಪ್ರತಿ ತಿಂಗಳು 10,500 ರೂಪಾಯಿ ಕಟಾಕಟ್ ನಿಮ್ಮ ಜಮೆಗೆ ಕಾನೂನಿಗೆ ಇವತ್ತು ಸಹ ಅಕೌಂಟ್ಗೆ आप ಬರ್ತದೆ। एक कर्नाटक के सबसे गरीब परिवार सुबह उठेंगे, 1 तारीख को हर महीने सुबह उठेंगे और बैंक अकाउंट में सीधा महीने का 10,500 रुपए दिखाई देगा। ಬಡ ಕುಟುಂಬದವರು ಮಹಿಳೆ ಪ್ರತಿ ತಿಂಗಳು 1ನೇ ತಾರೀಕಿಗೆ ತಮ್ಮ ಬೆಳಗ್ಗೆ ಎದ್ದ ಮೇಲೆ ತಮ್ಮ ಅಕೌಂಟ್ ಅನ್ನು ತೆಗೆದ್ರೆ 10,500 ರೂಪಾಯಿ ಅಕೌಂಟ್ ನಲ್ಲಿ ಇರ್ತದೆ। और जब तक वो परिवार गरीबी से नहीं निकलेगा तब तक हर महीने खटाखट 8,500 रुपए। ಎಲ್ಲಿವರೆಗೆ ಆ ಒಂದು ಕುಟುಂಬ ಬಡತನದಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲಿವರೆಗೆ ಪ್ರತಿ ತಿಂಗಳು 10,500 ರೂಪಾಯಿ ಕಟಾಕಟ್ ನಿಮ್ಮ ಅಕೌಂಟ್ ಕೊಡುವಂತದ್ದಾಗ್ತದೆ।